ಕಟ್ಲೆ ಸಿನಿಮಾದ ಏನೋ ಒಂದು ಟ್ರೈಲರ್ ಲಾಂಚ್ ಆಗಿದೆ. ಈ ಲಾಂಚನ್ನು ಮಾಡೋ ಮೂಲಕ ಇನ್ನು ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಭಾಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂಥ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾನು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಶ್ರೀವಿಧ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಗೆಲ್ಲುತ್ತೆ. ಹಾಗೆ ಸ್ನೇಹಿತರಾದಂಥ ಶ್ರೀಧರ್ ಮ್ಯೂಸಿಕನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಡು ಭಾಳ ಜೋರಾಗಿದೆ. ಸಂಹಿತಾ ಹೀರೋಯಿನ್ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್. ಭಾಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾದಲ್ಲಿ ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ, ಆದರೆ ಎಲ್ಲರಿಗೂ ಸಿಗಲ್ಲ. ನಿಮಗೆಲ್ಲ ಸಿಕ್ಕಿದೆ. ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀರಿ. ನಾನು ಶುಭಾಶಯಗಳನ್ನು ಕೊಡ್ತೀನಿ. ಹಾಗೆ ಪ್ರಥಮ ಅವರು ಬಂದಿದ್ದಾರೆ, ಎಲ್ಲ ಹಿರಿಯರು, ಕಾಕ್ರು ಸುದ್ದಿ ಅವರಿದ್ದಾರೆ. ನನಗೂ ತುಂಬ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ, ಹೆಸರುಗಳನ್ನ ಯೋಗಿ ಮಾಡ್ಕೊಳ್ಳೋಲ್ಲ. ನನ್ನ ಸ್ನೇಹಿತರು ಗಣೇಶ್ ರಾಯಲ್ಲಿದ್ದಾರೆ. ಪ್ರಥಮ ಮಾತಾಡ್ತೀರಿ ಏನು ಕಂಟಿನ್ಯೂಸ್ ನಾನ್ ಸ್ಟಾಪ್ ಮಾತಾಡ್ತಿರ್ತಾರೆ. ಎನರ್ಜಿ ಅದೇನೋ ಬ್ರೇಕ್ ಹೊಡಿತಾನೆ ಇರ್ತಾರೆ. ಚೆನ್ನಾಗಿತ್ತು, ಕೇಳಿಸ್ಕೊತಾ ಇದ್ದೆ ಅವ್ರ ಮಾತುಗಳೆಲ್ಲ. ಸೊ ಒಟ್ಟಾರೆ ಸಿನಿಮಾ ಗೆಲ್ಲುತ್ತೆ. ಫೆಬ್ರವರಿ 6ನೇ ತಾರೀಕು ಈಗ ಬಿಡುಗಡೆ ಮಾಡಿದಂಥ ಎಲ್ಲ ಥಿಯೇಟ್ರಲ್ಲೂ ಜನ ಬಂದು ನೋಡ್ತಾರೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಇದೆ. ಬರುತ್ತೆ ಮತ್ತೊಮ್ಮೆ 106 ಸಿನಿಮಾವನ್ನು ತಯಾರು ಮಾಡಿ ನಮ್ಮೆಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಿ ಅಂತ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ನಾವು ಕೆಂಪೇಗೌಡರನ್ನೇ ಜಾಸ್ತಿ ನಂಬಿದ್ದೀವಿ. ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಅನ್ನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತಣ್ಣ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನು ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನು ಹೀರೋ ಮಾಡೋದಕ್ಕೂ ಒಂದು ತಾಕತ್ತು ಬೇಕು, ಅದು ನಿಮ್ಮಲ್ಲಿದೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ಲು ಪ್ರೆಸರಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ. ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯಿತಾ, ಲವ್ವಲ್ಲಿ ಏನಾರು ಆಯಿತಾ, RR ಇದೆಯಾ? ಸೊ RR ಇದೆ, ಬಟ್ RR ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ ರಾವ್ ಅವರು ಇದ್ದಾರೆ. ಎಲ್ಲ ಕಾಮಿಡಿ ದಂಡೇ ಇದೆ. ಹರೀಶ್ ರಾಜ್ ಅವರು ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜಾನರ್ ಸಿನಿಮಾ ಅಂತ ನೀವು ಕೇಳೋದಾದರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೇಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು. ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ಬರೂ ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬ ಪ್ರಾಮಿಸಾಗಿ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿಯಾಗುತ್ತೆ. ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟು ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನನಗೆ ಬೈಬೋದು ನೀವು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯಿತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ?
ಇಷ್ಟೇ. ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದ್ದೀವಿ. ನಾನು ಗೆಲ್ಲಿಸ್ಕೊಳಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು, ಎಲ್ಲರೂ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ನಮ್ಮ ಸಿನಿಮಾ ಹಿಟ್ಟಾಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಒಂದು ಕೆಲಸನ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಎಲ್ಲರೂ ಕೇಳ್ತಿದ್ರು ಕಟ್ಲೆ ಅಂದ್ರೆ ಏನು, ಕೋರ್ಟ್ ಕಟ್ಲೆನಾ ಅಥವಾ ಕಟ್ಲೆ ಅಂದರೆ ಏನು ಈ ತಡೆ ಹೊಡೆಯೋದ, ಮನೆ ಕಟ್ಟೋದ ಅಂತ. ಅದ್ಯಾವುದೂ ಅಲ್ಲ. ಕಟ್ಲೆ ಅಂದರೆ ಟೈಮ್, ಅವಧಿ. ಪ್ರತಿಯೊಬ್ಬರು ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನಿಸುತ್ತೆ. ಕಟ್ಲೆ ಅನ್ನೋ ಟೈಟ್ಲಿಂದನೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣ್ಣವ್ರಿಗೆ ಗೊತ್ತು, ನಮ್ಮದು ಬಸರಾಳು ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಕಾಮಿಡಿಯನ್ ಮಾಡವೀರ್ನಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನು ಕಾಮಿಡಿಯನ್ನಾಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಕೆಂಪೇಗೌಡರು ನಮ್ಮೂರಿನ ನಾಟಕ ಉದಯ್ ಟಿವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ ಪಾಪ. ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಅನ್ನೋದಕ್ಕೆ ಮನಸ್ಫೂರ್ತಿಗೆ ಆಗಿ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀವಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ ಪಾಪ, ಅವ್ರ ಊರಲ್ಲಿ ಓಟ್ ಹಾಕೋಕ್ಕೂ ಬೂತಿಲ್ಲ, 2 ಕಿಲೋಮೀಟ್ರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು. ನಮ್ಮೂರಲ್ಲೂ ಬೂತ್ ಇರಲಿಲ್ಲ. ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ. ಅಷ್ಟು ಸಣ್ಣ ಹಳ್ಳಿ ಎಲ್ಲ ಇವ್ರೂರು. ಅಂಥ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಲಬೇಕು ಅಂದರೆ ಭಾಳ ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ. ಆದರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವರವ್ರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟ್ರ್ ಇದೆ, ಅದನ್ನು ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ, ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನಿಮ್ಮ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರಿಗೂ 2 ಅಭಿಮಾನಿಗಳಿರ್ತಾರೆ. ಅವ್ರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ಮ ಕಲೆಕ್ಷನ್ ಅಂತೂ ಆಗುತ್ತೆ. ಅದು ಕನ್ನಡ ಚಿತ್ರರಂಗವನ್ನು ಉಳಿಸಿರೋದು ಮಂಡ್ಯದವರೇ ಅಂದರೆ 100% ತಪ್ಪಾಗಲ್ಲ. ಎಲ್ಲರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯಕ್ಕೆ ಬಂದರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗ್ಳೂರಿಗೆ ಹೋದರೆ ನಾನು ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರೂ ಒಂದು ಶಿಲ್ಪಿನೂ ಹೊಡೆಯಲ್ಲ. ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರಬೇಕು ಬೇರೆ ಊರುಗಳಿಗೆ ಹೋದರೆ. ಮಂಡ್ಯಕ್ಕೆ ಬಂದರೆ ಮಾತ್ರ 4 ಶಿಲ್ಪಿ ಇಡೋ ಊರೇ ಕಿತ್ತೋಗಂಗೆ ಹೊಡಿತಾರೆ. ನಮಗೆ ಹಬ್ಬ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಾದರೂ ಸಂತೋಷ ಆಗಿ ಸಾರ್ಥಕ ಆಯಿತು ನಾನು ಸಿನಿಮಾ ಮಾಡಿದ್ದಕ್ಕೆ ಅನ್ನೋ ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಮ್ ಚೆನ್ನಾಗಿ ಓಡಲಿ, ಅವರ ಏನೋ ಒಂದು ಅಡುಗೆ ಚೆನ್ನಾಗಿದೆ ಅನ್ನೋಕ್ಕೆ ಒಂದು ಅಗಲ ಅಕ್ಕಿ ನೋಡಬೇಕು. ನಿಮ್ಮ ಪೋಸ್ಟ್ರು ನೋಡಿದ್ರೆ ಅದರ ಒಂದು ಕ್ವಾಲಿಟಿ ಇದೆ. ಆದಮೇಲೆ ಈ ಫಿಲಮ್ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಒಳ್ಳೆಯದಾಗಲಿ, ಚೆನ್ನಾಗಿ ಓಡಲಿ, ಭರತ್ ಅವ್ರಿಗೂ ಕಾಸು ಸೇರಲಿ, ನಮ್ಮ ನಿರ್ದೇಶಕರು ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಒಳ್ಳೆಯದಾಗಲಿ ಕೆಂಪೇಗೌಡರು. ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲ ಪ್ರಥಮ ಸಾರಿ ಹೇಳವ್ರೆ, ಮತ್ತೆಲ್ಲ 2ನೇ ಸತಿ ಹೇಳ್ದಂಗೆ ಅವ್ರು ಹಾಕೋದು ಇಲ್ಲ. ಎಲ್ಲ ಜನರು ಮುಟ್ಟು ಬಂದರು. ಅವರು ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಡೈರೆಕ್ಷನ್ ತನಕ ಹೇಳಾಗಿದೆ. ಎಲ್ಲರಿಗೂ ವೆಲ್ಕಮ್ ಮಾಡಿ ಥ್ಯಾಂಕ್ಸು ಹೇಳಾಗಿದೆ. ಇದಕ್ಕೆ ಮೇಲೆ ಹೇಳಿದ್ರೆ 2ನೇ ಸತಿ ಹೇಳ್ದಂಗೆ ಆಗುತ್ತೆ. ಇಲ್ಲ ಅಂದರೆ ಇಲ್ಲ, ಈಗ ಇವ್ರು ಗಂಡು ಹೆಣ್ಣು, ಅವ್ರು ಗಂಡು ಹೆಣ್ಣು ಥರ ಕಾಣ್ಬೇಕು. ಮುಯ್ ಕೊಡೋಕೆ ಬಂದವ್ರು ಗಂಡು ಹೆಣ್ಣು ಥರ ಕಾಣಬಾರ್ದು. ಅವ್ರ ಮದುವೆ ಅವ್ರು ಮಿಂಚಬೇಕು. ಮಾತುಗಾರರು ಎಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಿರಬೇಕು, ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು. ಹಂಗೆ ಮಾತಾಡೋದು ನಾನು. ಸೊ ಇದು ಕೆಂಪೇಗೌಡ್ರದ್ದು. ನಾನು ಬಂದಿದ್ದೆ ಗೌಡ್ರಿಗೋಸ್ಕರ. ಇಲ್ಲಿ ಗೌಡ್ರೆ ಇರೋ ಥರ ಕಾಣಬೇಕು, ಸುದಿ ಹೀರೋ ಆಗಬಾರ್ದು. ಸುದಿ ಸ್ನೇಹಿತ, ಗೌಡ್ರಿಗೋಸ್ಕರ ಬಂದಿದ್ದೀನಿ. ಭರತ್ ಸರ್ ತುಂಬ ಬೇಕಾದಂಥ ಸ್ನೇಹಿತರು ನನಗೆ. ಹೊಸಕೋಟೆಗೆ ಹೋದರೆ ನಾನು ಯಾವಾಗಲೂ ಒಂದು ಅನ್ಕೋತೀನಿ, ಭರತ್ ಸರ್ ಗೊತ್ತಾಗಬಾರ್ದು ಅಂತ. ಬಟ್ ಅವ್ರ ನೆಟ್ವರ್ಕ್ ಜಾಸ್ತಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಪಾಪ ಅವ್ರು ತಮ್ಮ ಕೆಲಸನ ಬಿಟ್ಟು ಈ ತವರಿಗೆ ಬಂದ ತಮ್ಮ ನೋಡ್ಕೊಂಡಂಗೋ ಅಣ್ಣ ನೋಡ್ಕೊಂಡಂಗೋ ನೋಡ್ಕೊತಾರೆ. ಬೇಡಿ ಸರ್, ನಾನು ಕೆಲ್ಸಕ್ಕೆ ಬಂದಿದ್ದೀನಿ, ನೀವು ನಿಮ್ಮ ಕೆಲಸ ನೋಡಿ ಅಂತ. ಬಟ್ ಬಿಡಲ್ಲ ಅವರು. ಹಂಗಾಗಿ ಇವ್ರು ಗೊತ್ತಾಗ್ದಂಗೆ ಹೋಗೋದು. ಅಂಥವ್ರು ನಮ್ಮ ಏರಿಯಾ ಹತ್ರ ಬಂದು ಅವ್ರದ್ದು ಒಂದು ಸಿನಿಮಾದ ಏನೋ ಮಾಡ್ತಿದ್ದಾರೆ. ಸರ್ ಖಂಡಿತ ಬರ್ತೀನಿ, ನಂಗೆ ಹೆಂಗೋ ಶೂಟ್ ಇಲ್ಲ ಇವತ್ತು ಅಂತೇಳಿ ಬಂದದ್ದು. ಗೌಡ್ರೆ ಒಳ್ಳೇದಾಗಲಿ. ಮತ್ತು ಗೌಡ್ರು ನಾವು ಎಲ್ಲ ಒಂದೇ ಆದಲ್ಲಿ ಬಂದಿದ್ದು. ಒಂದು ಸಣ್ಣ ಪಾತ್ರ ಸಿಗೋದು ಎಷ್ಟು ಕಷ್ಟ ಇದೆ, ಅಲ್ಲಿಂದ ಆ ಟ್ರಾವೆಲ್ ಹೆಂಗಿದೆ ಅನ್ನೋದು ನನಗೆ ಗೊತ್ತು. ಸಿನಿಮಾಲಿ ಹೇಳ್ಬೋದು ಬೆವ್ರು ಸುರಿಸಿ ಮಾಡ್ತಾರೆ ಅಂತ ರಕ್ತ ಸುರಿಯುತ್ತೆ.
ನನಗೆ ಗೊತ್ತಿದೆ, ರಕ್ತ ಸುರಿಸಿದ್ದೀವಿ ನಾವೆಲ್ಲ. ಆಮೇಲೆ ಪ್ರಥಮ್ ಸರ್ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ. ಹೌದು, ಏನೋ ನಿನ್ನೆ ರಾತ್ರಿ ಒಂದೇನೋ ಒಂದು ಮಾಡಿದ್ರೆ ಬೆಳಗ್ಗೆ ಆಗ್ತಾರೆ, ನಾವು ಹಂಗೆ ಆದವರಲ್ಲ. ನಾನು ಈಗಲೂ ವಿನಿಗೆ ಹೇಳಿದೆ, ಯಾವುದೋ ವಿಚಾರಕ್ಕೆ ವಿನಿಗೆ ಹೇಳ್ದೆ, ನಾನು ಹೇಳಿದೆ ಮೈಕ್ ಇಟ್ಟು ಕ್ಯಾಮ್ರಾ ಹಿಡಿದು ನೀವೇ ಕಣಪ್ಪ, ಅವರೆಲ್ಲ ತಪ್ಪು ಎಲ್ಲ ಕಡೆನೂ ಆಗತ್ತೆ ಅಂತ. ನಾವು ಇನ್ನೊಂದು ಮೈಕ್ ಹಿಡಿಯೋದಕ್ಕೆ ಎಷ್ಟು ರಕ್ತ ಸುರಿಸಿದ್ದೀವಿ, ಎಷ್ಟು ದಿನ ಕಾದಿದ್ದೀವಿ, ಒಂದು ಸ್ಟೇಜ್ಗೆ ಎಷ್ಟು ದಿನ ಬಾಗ್ಲಲ್ಲಿ ನಿಂತಿದ್ದೀವಿ ನನಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ನಮಗೆ ಗೊತ್ತಿದೆ, ಒಂದಿನ ಈ ಚೇರಲ್ಲಿ ಎಲ್ಲಾದರೂ ಒಂದು ಸೀಟ್ ಸಿಗೋದು ಬೇಡವಾ ನಮಗೆ, ಈ ಸ್ಟೇಜ್ ಮೇಲೆ ಒಂದಿನ ಹತ್ತಂಗೆ ಆಗ್ತೀವ, ಮೈಕ್ ಸಿಗುತ್ತಾ ಅಂತ ಒದ್ದಾಡಿದ್ದೀವಿ. ಅದು ಈಸ್ಕೊಂಡಾಗ ಯಾರು ನಿಂತವ್ರೆ, ನಾವು ಎಷ್ಟು ಮಾತಾಡ್ಬೇಕು ಅಂತ ನೋಡಿ ಮಾತಾಡಿದವರು. ಇವತ್ತು ನಿಮ್ಗಳಿಗೂ ಗೊತ್ತಿದೆ. ನಾನು ಅದನ್ನೇ ವಿನಿಗೆ ಹೇಳಿದೆ, ವಿನಿ ಬೈಕೋಬೇಡ, ಏನೋ ಒಂದು ವಿಚಾರ ಹೇಳ್ದೆ, ಯಾರಪ್ಪ ಕ್ಯಾಮ್ರಾ ಮೈಕ್ ಇಡೋದು ನೀವೇ ಅಲ್ವಾ ಅಂತ. ಹಾಗೆ ಒಳ್ಳೇದಾಗಲಿ ಗೌಡ್ರೆ, ಸಿನಿಮಾಗೆ ತುಂಬ ಒಳ್ಳೇದಾಗಲಿ. ಬರೀ ಸರ್, ಅಭಿನಂದನ್ ಸರ್, ಎಲ್ಲರಿಗೂ ಒಳ್ಳೇದಾಗಲಿ. ಮಿಕ್ಕಿದೆಲ್ಲ ಪ್ರಥಮ್ ಸರ್ ಹೇಳಾಗಿದೆ. ಸೊ ಅದು ಹಂಗೆ ಒಂದು ರಿಪೀಟ್ ಕಾಪಿ ಪೇಸ್ಟ್ ಆದರೆ ಥ್ಯಾಂಕ್ ಯು. ಒಬ್ರು ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಿಲು ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು 11 ದಿವಸ ಮೇಡಮ್ ಅವರು ಹೇಳಿದ್ರು ಹೌದು, ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ, ಇದು ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತೊಗೊಂಬಂದ್ವಿ. ಕಟ್ಲೆ ಅಂದರೆ ಎಲ್ರಿಗೂ ಅದು ಹೇಳೋದು, ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ, ಉತ್ತರ ಸಿಗುತ್ತೆ. ಯಾಕಂದರೆ ಇವಾಗ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಥಿಯೇಟ್ರಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದರೆ ಏನು, ಕಟ್ಲೆದಾಗ ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ, ನಗಿಸುತ್ತೆ, ಕಾಡುತ್ತೆ, ಕಾಡಿಸುತ್ತೆ, ಕಡೆಗೊಂದು ಸಂದೇಶ ಕೊಡುತ್ತೆ ಮೇಡಮ್. ಹಾರರು ಇರುತ್ತೆ 100%. ಸಾಹೇಬ್ರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥನಾಗಿ ಕಳಿಸಿರೋದು ಆಶೀರ್ವಾದ ಮಾಡೋಕ್ಕೆ. ಅದು ನೆನ್ನೆನೇ ಹೇಳಿದ ನನಗೆ ಮಾತು. ಅಣ್ಣ 5 ಗಂಟೆಗೆ ಹೋಗ್ತಿದ್ವಿ ನಾವು, 5 ಗಂಟೆವರೆಗೂ ಬ್ಯುಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ವಿ. ಅದೇ ಹೇಳಿದ್ದೆ ನಾನು, ಮಂಜುನಾಥ ಸ್ವಾಮಿನೇ ಮಂಜುನಾಥ ಸ್ವಾಮಿ ಥರ ಕಳಿಸಿದ್ದಾರೆ ಅಷ್ಟೇ. ನಮ್ಗೆ ಗಾನೆ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವ್ರಿಬ್ರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕರೆದ ಟೈಮು. ಅದೇ ನಾವು ಬೇರೆ ಥರ ಅಂದ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿಂದ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರಿವೇಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು, ನಾವು ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರಣ್ಣ. ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀರಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದರೆ ನಾವು ಮಾಡಿರೋ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ಥರ ಎಲ್ಲೂ ಮಾಡಿಲ್ಲ ನಾವು. ಎಲ್ಲ ಯಾವ ಥರ ಮೂವಿ ಮಾಡಬೇಕು, ಕನ್ನಡ ಮೂವಿ ಅದೇ ಥರ ಮಾಡಿದ್ದೀರಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿರೋನು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತೀನಿ. ಎಲ್ರಿಗೂ ನಮಸ್ಕಾರ. ಆ್ಯಸ್ ಯೂಶುವಲ್ ನನಗೆ ನೆಚ್ಚಿನ ಗೆಳೆಯ ನವೀನ್ ಅವ್ರ ಥ್ರೂನೇ ಈ ಸಿನಿಮಾ ನಮಗೆ ಸಿಕ್ಕಿದ್ದು. ಥ್ಯಾಂಕ್ ಯು ನವೀನ್. ಮತ್ತು ಈ ಸಿನಿಮಾ ನಾನು ನವೀನು ಮತ್ತು ಇವರೆಲ್ಲ ಬಂದು ನನಗೆ ಟೀಸರ್ ತೋರಿಸಿದ್ರು. ಟೀಸರ್ಗೆ ಅಷ್ಟು ಇಂಪ್ರೆಷನ್ ಆಗಲಿಲ್ಲ. ಟ್ರೈಲರ್ ನೋಡಿದ ತಕ್ಷಣ ತುಂಬ ಇಂಪ್ರೆಸ್ ಆಯಿತು. ಸರ್ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದೀರಾ, ಇದನ್ನು ಸ್ವಲ್ಪ ಚೆನ್ನಾಗಿ ರೀಚ್ ಮಾಡೋಣ ಅಂಥೇಳಿ ನಾವು ತುಂಬ ವರ್ಕ್ ಮಾಡ್ತಾಯಿದ್ದೀವಿ. ನಾವು ಸಂಡೇ ಒಳಗಡೆ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡ್ತೀವಿ. 70 ರಿಂದ 80 ಸೆಂಟ್ರಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರೊಡ್ಯೂಸರು ಅಷ್ಟೇ, ಹೀರೋ ಇರ್ಬೋದು, ಡೈರೆಕ್ಟರ್ ಯಾರ್ಯಾದ್ರೂ ತುಂಬ ಏನು ನಮಗೆ ಸರ್ ಅಲ್ಲಿ ಬೇಕೇ ಬೇಕು, ಇಲ್ಲಿ ಬೇಕೇ ಬೇಕು ಆ ಥರದ್ದಿಲ್ಲ. ತುಂಬ ಕ್ಲೀನ್ ಪ್ಲ್ಯಾನ್ ನಡೀತಾ ಇದೆ ಥಿಯೇಟರ್ಸ್ ವೈಸು. ಈಗ ಏನಾಗಿದೆ ಅದೇ ನಾನು ಅದನ್ನ ಹೇಳಕ್ಕೆ ಬಂದೆ. ಈಗೇನಾಗಿದೆ, ನಮ್ಮ ಜನ ನೋಡೋರು ಎಲ್ಲಿದ್ದಾರೋ ಫಸ್ಟ್ ನಾವು ಅಲ್ಲಿ ಸಿನಿಮಾ ತೋರಿಸ್ಬೇಕು. ಇವಾಗ ಹಂಗೆ ಆಗ್ಬಿಟ್ಟಿದೆ ಸರ್. ಫಸ್ಟು ಮೌತ್ ಪಬ್ಲಿಸಿಟಿ ಬಂದು ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಹೊರಗಡೆ ಬಂದ ಮೇಲೆ ಜನ ಹೊರಗಡೆ ಬರೋದು ಕಷ್ಟ ಆಗ್ತಾಯಿದೆ. ಸೊ ಅದನ್ನು ಮಾಡಬೇಕಂತೇಳಿ ನಮ್ಮವ್ರಿಗೆ ನಾವು ಫಸ್ಟು ಸಿನಿಮಾ ತೋರಿಸ್ಬೇಕು. ಅವ್ರು ಎಲ್ಲಿ ರೀಚ್ ಮಾಡ್ಬೋದು ಅಲ್ಲಿ ಮಾತ್ರ ಥಿಯೇಟರ್ಸ್ ಎಲ್ಲಿ ಮಾಡ್ತಾ ಇರೋದು. ಸೊ ಅದು ತುಂಬ ಅಂದರೆ ನಾನು ಸ್ವಲ್ಪ ಇಷ್ಟು ಕೊಟ್ಟಿದ್ವಿ, ಅದನ್ನು ಅವರೇ ಫಿಲ್ಟರ್ ಮಾಡಿದ್ರು. ಕೆಲವೊಂದು ಅವ್ರು ಕೊಟ್ಟಿದ್ದ ನಾವು ಫಿಲ್ಟರ್ ಮಾಡಿದ್ವಿ. ಆ ಥರ ತುಂಬ ಟೀಮ್ ವರ್ಕ್ ಥರ ಮಾಡಿದ್ದೀವಿ. ಎಲ್ಲರೂ 6ನೇ ತಾರೀಕು ಸಿನಿಮಾ ರಿಲೀಸ್ ಇದೆ, ದಯವಿಟ್ಟು ನೋಡಿ. ಎಲ್ಲ ಪರಿಚಯ ಮಾಡಿಕೊಳ್ಳಿ ಸರ್. ನಮಸ್ಕಾರ. ಕಟ್ಲೆ ಬಹುಶಃ ಇವತ್ತು ಈ ಕಟ್ಲೆ ಸಿನಿಮಾದ
ಮಿಟಕ್ಕೆ ನಿಂತಿದ್ದೀನಿ ಅಂದರೆ ಆ ದೇವರ ಅನುಗ್ರಹ. ಯಾಕೆಂದರೆ ಈ ಕಟ್ಲೆ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಬಂದ್ಮೇಲೆ ಆಲ್ಮೋಸ್ಟ್ ಡೆತ್ ಬೆಡ್ಗೆ ಹೋಗಿದ್ದೆ ನಾನು. ಮಿರಾಕಲ್ಲಿ ಬಚಾವಾದೆ. ಯಾಕೆಂದರೆ ಈ ಥರ ಒಂದು ಫಂಕ್ಷನಲ್ಲಿ ಮಾತಾಡಬೇಕು ಅನ್ನೋದು ಬರೆದಿರ್ತದೆ ಬ್ರಹ್ಮ. ಯಾರೂ ಕರೆಸಿಗೂ ಬರಲ್ಲ ಅಂತಿದ್ರು. ಆ ರೀತಿ ಒಂದು ಇದಾಗಿತ್ತು. ಮತ್ತು ಕಲಾದೇವಿ ನನ್ನ ಕರೆಸ್ಕೊಂಡಿದ್ದಾರೆ. ಡೈರೆಕ್ಟ್ರು ವಿಧಾ ಬಗ್ಗೆ ಹೇಳಬೇಕು ಅಂತಂದರೆ ಭಾಳ ವರ್ಷಗಳಿಂದ ಪರಿಚಯ. ರೆಗ್ಯುಲರಾಗಿ ಸ್ಟುಡಿಯೋಗೆ ಬರ್ತಿದ್ರು, ಸುಮಾರು ಕತೆಗಳನ್ನು ಡಿಸ್ಕಸ್ ಮಾಡ್ತಿದ್ರು ನನ್ನ ಹತ್ರ. ಈ ಕತೆಗೆ ನನ್ನನ್ನು ಆಯ್ಕೆ ಮಾಡಿ ನಾನು ಸಿರ್ಸಿಗೆ ಶೂಟಿಂಗ್ ಹೋದಾಗ ಈ ಕಟ್ಲೆ ಅನ್ನೋದಕ್ಕೆ ಅರ್ಥ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ಭಾಳ ಟೈಟ್ಲ್ ಅಂತೂ ಭಾಳ ಚೆನ್ನಾಗಿದೆ. ಅದಕ್ಕೆ ಅವರ ಅರ್ಥ ವಿವರಿಸಿದ ಮೇಲೆ ಭಾಳ ನಿಜವಾಗ್ಲೂ ಎಲ್ಲೆಲ್ಲಿ ಹುಡುಕ್ತಿದ್ರಿ ಈ ಥರ ಟೈಟ್ಲ್ಗಳನ್ನ ನೀವು ಅಂತ ಭಾಳ ಆಶ್ಚರ್ಯಪಟ್ಟೆ. ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನನಗೆ ಸಿನಿಮಾದಲ್ಲಿ. ನಾಯಕಿಯ ತಂದೆ ಪಾತ್ರ ಸನ್ಮಿತ್ರ ಏನು ಆ್ಯಕ್ಟ್ ಮಾಡಿದ್ದಾರೆ, ಅವರ ತಂದೆ ಪಾತ್ರ ಒಂದು ಆಯುರ್ವೇದಿಕ್ ಪಂಡಿತನ ಪಾತ್ರ. ಆ ಪಾತ್ರ ಚಿತ್ರದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ಚಿತ್ರ ನೋಡಿದ ಮೇಲೆ ಗೊತ್ತಾಗುತ್ತೆ. ಮತ್ತು ಕೆಂಪೇಗೌಡರು, ನಾನು ಅವರು ಉದಯ ಕಾಮಿಡಿನಲ್ಲಿ ಮಾಡೋದಕ್ಕಿಂತ ಮೊದಲಿಂದನೂ ಆತ್ಮೀಯ ಪರಿಚಯ. ಕೆಂಪೇಗೌಡ ಭಾಳ ಕಷ್ಟಪಟ್ಟು ಬೆಳೆದಿದ್ದಾರೆ. ಅವ್ರಿಗೂ ಮೊದಲನೇ ಸಿನಿಮಾ, ಡೈರೆಕ್ಟ್ರಿಗೂ ಮೊದಲನೇ ಸಿನಿಮಾ, ಪ್ರೊಡ್ಯೂಸರ್ಗೆ ಮೊದಲನೇ ಸಿನಿಮಾ. ಭರತ್ ಗೌಡರು ಇಬ್ಬರು ಕೇಳಿದ್ದನ್ನು ಯಾವುದೂ ಇಲ್ಲದೆ ಅಂದಂಗೆ ಭಾಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಹಲವು ಹೊಸತುಗಳನ್ನು ತುಂಬ್ಕೊಂಬಂದಿರುವಂಥ ಈ ಸಿನಿಮಾ ಯಶಸ್ವಿ ಆಗಬೇಕು, ಪ್ರೇಕ್ಷಕರು ಇದರ ಕೈ ಹಿಡಿಬೇಕು ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಆಗ್ಲೇ ಹೇಳಕ್ಕಾಗಿಲ್ಲ, ಎಲ್ಲ ಅರ್ಜೆಂಟ್ ಚಂದ್ರಣ್ಣ ಅಲ್ಲಿ ನಿಂತ್ಕೊಂಡು ಅಂತಾರೆ, ಮಾತಾಡೋಕ್ಕೆ ಬಿಡಲ್ಲ. ಸೊ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಸಿಕ್ಕಿರೋದು ನನಗೆ ಪುಣ್ಯ. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಸಿನಿಮಾ ಇದೆ, ಒಂದೇ ಜಾನರ್ ಅಲ್ಲ ಇದು, ಎಲ್ಲಾನು ಇದೆ, ಕಾಮಿಡಿ ಎಲ್ಲ ಅಂತ. ಅಷ್ಟು ಚೆನ್ನಾಗಿ ನನಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವಿದಾ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇರೋ ನನ್ನ ಟೀಮ್ ಎಲ್ಲರೂ ಇದ್ದಾರೆ. ಗಣೇಶ್ ಸರ್ ಇಲ್ಲಿ, ಗಣೇಶ್ ಸರ್ ಇದ್ದಾರೆ, ಆ್ಯಂಡ್ ತಬ್ಲಾನಾಡಿ ಸರ್, ಉಮೇಶ್ ಸರ್, ಎಲ್ಲ ಪವನ್, ಮಜಾ ಟಾಕಿಸ್ ಪವನ್, ಎಲ್ಲರೂ ನನ್ನ ಸಿನಿಮಾ ಮಾಡಿದ್ರು. ಹರೀಶ್ ರಾಜ್ ಸರ್, ನಮ್ಮ ಫಸ್ಟ್ ನೈಟ್ ವಿತ್ ದೇವಾದಲ್ಲಿ ಮಿಲನ್. 90% ಈ ಸಿನಿಮಾದಲ್ಲಿರೋ ನನ್ನ ಕರಿಸುಬ್ಬು ಸರ್, ಎಲ್ಲಿ ಅವರು ಅಣ್ಣನು. ಸೊ ಎಲ್ಲ ಎಂಟೈರ್ ಎಲ್ಲಿ ಸರ್. ಸೊ ಎಲ್ಲ ಟೀಮ್ ನನ್ನ ಸಿನಿಮಾ ಮಾಡಿದವ್ರೆ. ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಕಲ್ತಿದ್ದೀನಿ. ಅವ್ರ ಜೊತೆ ನೀವು ಒಂದು ಒಳ್ಳೆ ಜರ್ನಿ ಮಾಡಿದ್ದೀರಾ. ನಾವು ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ ಮೊದಲನೇದಾಗಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಫೆಬ್ರವರಿ 6 ದಯವಿಟ್ಟು ಥಿಯೇಟರ್ ನೋಡಿ. ಬದ್ದಿದಾಗ ಟೆಲಿಗ್ರಾಮಲ್ಲಿ ನೋಡಿದವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿರುವಂಥ ಈ ಸಿನಿಮಾನ ದಯವಿಟ್ಟು ನನ್ನ ಸ್ನೇಹಿತರಾದ ನಿರ್ಮಾಪಕರು ಅಂಡ್ ನನ್ನ ಅಣ್ಣ ಕೆಂಪಣ್ಣ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಗೆಲುವಾಗಲಿ, ಪ್ರಾಮಾಣಿಕವಾಗಿ ಹಾರೈಸಿ. ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಎಲ್ಲರೂ ಏನು ಮಾಡ್ತೀರಿ ಗೊತ್ತಾ, ಕನಿಷ್ಠ ಲಾಸ್ಟ್ ಒಂದು ಮಾತು, ನೀವೆಲ್ಲರೂ ಒಂದಷ್ಟು ಗ್ರೂಪ್ಗಳಲ್ಲಿ ಇರ್ತೀರಾ, ಏನು ಮಾಡ್ತೀರಿ, ಏನೇನೋ ಶೇರ್ ಮಾಡ್ತಾ ಇರ್ತೀರಿ, ಯಾರು ವೈರಲ್ ಆಗಿ ಹೋಗ್ತಾರೋ ಗೊತ್ತಾಯ್ತು. ಒಂದ್ಸಲ ಟ್ರೈಲರ್ ಲಿಂಕ್ 10 ಗ್ರೂಪ್ ಹಾಕಿ ಒಂದು 100 ಜನ ಎಕ್ಸ್ಟ್ರಾ ನೋಡಲಿ, ಇವ್ರಿಗೊಂದು ಕನಿಷ್ಠ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ತಲುಪಬೇಕು. ಯಾಕೆಂದ್ರೆ ಈಗ ದಿವ್ಯಾಜಿ ಇದೊಂದು ಬಹಳ ಪ್ರಾಮಾಣಿಕವಾಗಿ ಹೇಳಬೇಕು, ಒಂದು ಸಾಂಗ್ ರಿಲೀಸ್ ಆಗಿರುತ್ತೆ ಸುದಿ ಅಣ್ಣ, 800, 900, 1000 ವ್ಯೂಸ್ ಆಗಿರುತ್ತೆ ರಾತ್ರಿ ಒಂದು ಆಡಿಯೋ ಸಂಸ್ಥೆಲಿ. ಆದ ಬೆಳಗ್ಗೆ ಎದ್ದು ಟುಪುಕ್ಕು 2 ಮಿಲಿಯನ್ ಆಗ್ಬಿಟ್ಟಿರುತ್ತೆ. ರಾತ್ರಿ ಅನ್ನ 2 ಗಂಟೆ 2 ಮಿಲಿಯನ್ 20 ಲಕ್ಷ ರಾತ್ರಿನೇ ಹಿಂಗೆ ನೋಡ್ತಾರೆ. ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ನನಗೆ ಆ ರಾತ್ರಿ ನೋಡೋ 20 ಲಕ್ಷನ ಬೇಡ, ಆರ್ಗ್ಯಾನಿಕ್ ಆಗಿ 2 ಲಕ್ಷನ ಅಣ್ಣಂಗೆ ನೋಡಿ. ಏನಂತೀರಣ್ಣ, ಕರೆಕ್ಟ್ ಅಣ್ಣ? ರಾತ್ರಿ ಮಲಗಿದ್ದಂಗೆ ಬೆಳಗ್ಗೆ ಎದ್ದು ಟುಪುಕ್ಕು 2 ಮಿಲಿಯನ್ ವ್ಯೂಸ್ ಇನ್ ಜಸ್ಟ್ ಲೆಸ್ ದೆನ್ 10 hours ಅಂತ ಹಾಕಿದ್ರೆ ಅದು ಹೆಂಗೆ ಅಂತ ನಮ್ಮ ತಾಯಿನ ಇವತ್ತಿಗೂ ಅರ್ಥ ಆಗಿಲ್ಲ. ಟೆನ್ಷನ್ ಆಗಿ ಟುಕ್ಕು ಒಟ್ಟೊತ್ತಾಗಿ ಬಿಗ್ ಬಾಸ್ ಅಲ್ಲಿ ಬರ್ತದಲ್ಲ ಹಂಗೆ. ಅಂದ್ರೆ ಅದು ತಪ್ಪಲ್ಲ, ಖುಷಿ ಅದು. ನಮಗೆಲ್ಲ ಜನ ಕೈಯಿಂದ 1 ದೊಡ್ಡ ₹1 ಕೊಟ್ಟು ಹಾಕೋರೆ. ನಮ್ಮ ಸೀಸನ್ ಬೆಸ್ಟ್. ನಮ್ಮನ್ನು ಏನು ಕಡಿಮೆ ಮಕ್ಕಳಲ್ಲ, ನಮ್ಮ ಸೀಸನ್ ಬೆಸ್ಟ್ ಅದು. ಸೊ ನಿಮಗೂ ಒಳ್ಳೇದಾಗ್ಲಿ. ದಯವಿಟ್ಟು ಆರ್ಗ್ಯಾನಿಕ್ ಆಗಿ ನೋಡಿ, ಅಣ್ಣನ ಗೆಲ್ಸಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಗೆದ್ದ ಎಲ್ರಿಗೂ, ಈ ಸೀಸನ್ ಗೆದ್ದವ್ರಿಗೂ ಸಹಿತ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳು. ಆಮೇಲೆ ನೋಡಿ, ಗಿಲ್ಲಿ ಮೇಲೆ ತಿರುಗಿ ಬಿದ್ದ ಪ್ರಥಮ ಟುಪುಕು ತಿರುಗಿಸ್ಬಿಟ್ರೆ ಏನ್ ಮಾಡೋದು ಪಾಪ, ನಮ್ಮ ಹುಡುಗ ನನ್ನ ಸ್ನೇಹಿತ ಟುಪುಕು ತಿರುಗಿಸ್ಬಿಡ್ತಾರ. ಅದನ್ನ ಟುಪುಕ್ ಸ್ಟಾರ್, ಧನ್ಯವಾದಗಳು. ಸಖತ್ ಆಕ್ಟಿಂಗ್ ಮಾಡ್ತಾರೆ ಕಣಕ. ಟುಪುಕ್ ಅಂತ ಎಲ್ಲರೂ ಓಡೋಗೋ ತರ ಇದ್ದಾರೆ ಅಲ್ಲಿ. ಕಲಾವಿದ ಕಣಕ. ಧನ್ಯವಾದಗಳು ಸುದೀಪ್.